ಬಿಬಿಎಂಪಿ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಾಳೆ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿದೆ. ಸುಪ್ರೀಂ ಹೈಕೋರ್ಟ್ ನಿರ್ದೇಶನದಲ್ಲಿ ಚುನಾವಣಾ ತಯಾರಿ ನಡೀತಾ ಇದೆ. ಬಿಬಿಎಂಪಿ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಳೆ ಮಹತ್ವದ ಸಭೆಯನ್ನ ನಡೆಸಲಿದೆ ಚುನಾವಣಾ ಆಯೋಗ. ಸುಪ್ರೀಂ ಹೈಕೋರ್ಟ್ ನಿರ್ದೇಶನದಲ್ಲಿ ಚುನಾವಣಾ ತಯಾರಿ ನಡೀತಾ ಇದೆ. ಆಗಸ್ಟ್ 22ಕ್ಕೆ ಮತದಾರರ ನೋಂದಣಿ ಕಾರ್ಯ ಪೂರ್ಣವಾಗುತ್ತೆ. ಆಗಸ್ಟ್ 22ರ ಬಳಿಕ ಚುನಾವಣಾ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಹಿನ್ನೆಲೆ ಮಹತ್ವವನ್ನ ಪಡೆದಿದೆ ಪೂರ್ವಭಾವಿ ಸಭೆ. ಪಾಲಿಕೆ ಮುಖ್ಯ ಆಯುಕ್ತರು, ಜಿಲ್ಲಾಧಿಕಾರಿ, 8 ವಲಯದ ಆಯುಕ್ತರು ಹಾಗೆ ವಾರ್ತಾ ಇಲಾಖೆ ಆಯುಕ್ತರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ತಿಂಗಳೊಳಗೆ ಚುನಾವಣಾ ದಿನಾಂಕ ಘೋಷಣೆಯಾಗೋ ಸಾಧ್ಯತೆಗಳಿದೆ. ಹಲವು ತಿಂಗಳಿಂದ ನಡೀತಾ ಇರುವಂತಹ ವಿಚಾರ ಇದು. ಅಂದ್ರೆ ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ಕೂಡ ಆದೇಶವನ್ನ ನೀಡಿರುವಂತದ್ದು. ಹೀಗಾಗಿ ಈಗ ಬೇಕಾದಂತಹ ಒಂದಷ್ಟು ಪ್ರೋಸೆಸ್ಗಳು ಕೂಡ ನಡೀತಾ ಇದೆ. ಚುನಾವಣಾ ಆಯೋಗ ಕೂಡ ಪೂರ್ವಭಾವಿ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದೆ. ನಾಳೆ ನಡೆಯುವಂತಹ ಸಭೆಯಲ್ಲಿ ದಿನಾಂಕ ಘೋಷಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅಂದ್ರೆ ಈ ತಿಂಗಳೊಳಗೆ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಈಗ ಬೇಕಾದಂತಹ ಪೂರ್ವಭಾವಿ ಸಿದ್ಧತೆ ಚುನಾವಣಾ ಆಯೋಗದಿಂದ ನಡೀತಾ ಇರುವಂತದ್ದು. ಬಿಬಿಎಂಪಿ ಚುನಾವಣೆಗೆ ಬೇಕಾದಂತಹ ತಯಾರಿಗಳು ನಡೀತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ ನಿರ್ದೇಶನದಲ್ಲಿ ಚುನಾವಣಾ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆಗಸ್ಟ್ 22ಕ್ಕೆ ಮತದಾರರ ನೋಂದಣಿ ಕಾರ್ಯ ಪೂರ್ಣವಾಗುತ್ತೆ. ಆಗಸ್ಟ್ 22ರ ಬಳಿಕ ಚುನಾವಣಾ ಪ್ರಕ್ರಿಯೆಯನ್ನ ಆರಂಭ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಇವತ್ತು ನಡೆಯುವಂತಹ ಸಭೆಯಲ್ಲಿ ಹಲವು ವಿಚಾರಗಳ ಚರ್ಚೆ ಜೊತೆಗೆ ದಿನಾಂಕ ಘೋಷಣೆ ಮತ್ತೆ ಬೇಕಾದಂತಹ ತಯಾರಿ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ.